ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಅಬ್ಬಬ್ಬಾ ಏನು ತಿರುವು ತಗೋತಾ ಇದೆ. ಓ ಮೈ ಗಾಡ್, ಹೊಸ ಎಂಟ್ರಿ ಜೊತೆಗೆ ಈ ಕಡೆ ಮದುವೆ ದಿನ ಬಂದೇ ಬಿಡ್ತು. ಚಾರಿ ಮದುವೆ ಸಂಭ್ರಮ ಸಡಗರ ಶುರು ಆಗ್ತದೆ ಅನ್ನೋಕ್ಕಿಂತ ಮದುವೆ ದಿನನೇ ಬಂದಿದೆಯಲ್ರಿ. ಹಾಗಿದ್ರೆ ಹಿಂದೆ ಚಾರಿ ಮದುವೆ, ಹಾಗಿದ್ರೆ ಮದುವೆ ಆಗುತ್ತಾ, ಏನಿದೆ ಅದರಲ್ಲಿ ಮಹಾ ತಿರುವು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಯಾವಾಗ ವೈಶಾಖ ಮಾತನ್ನ ಕಟ್ಕೊಂಡಿದ್ದೆ ಕೇಳಿದ್ದೆ, ಚಾರುನ ಬಂದು ಚೆಕ್ ಮಾಡಿದ್ರು. ಆಗ್ಲೇ ಚಾರುಗೆ ಗೊತ್ತಾಗೋಯ್ತು ಇಲ್ಲಿ ಏನೋ ನಡೀತದೆ ಅಂತ. ಜೊತೆಗೆ ಏನು ನನ್ನ ಬೇಬಿ ಇಲ್ಲೇ ಮಲ್ಕೊಂಡಿದ್ದಾಳೆ, ಏನು ಮಾತಾಡ್ತಿದ್ಯಾ, ಮಾತನ್ನ ಸ್ವಲ್ಪ ಇಟ್ಕೊಂಡು ಮಾತಾಡು, ನನ್ನ ಮಗಳು ಬಂದ್ಲಂತೆ, ಇವಳಿಗೆ ಹೊಡೋದ್ಲಂತೆ, ಏನು ಮಾತಾಡ್ತಿದ್ಯಾ ಅಂತ ಬೈದು ಕಾಲ್ ಕಟ್ ಮಾಡಿಬಿಡ್ತಾರೆ ಮಾನ್ಯತಾ. ಆದರೆ ಇಲ್ಲಿ ಚಾರುಗೆ ಅನುಮಾನ ಬರುತ್ತೆ, ಇವರಿಬ್ರಿಗೆ ಇಷ್ಟು ಬೇಗ ವಿಷಯ ಹೇಗ್ಬಿಡ್ತು, ಈ ವೈಶಾಖ ಯಾಕೆ ನಮ್ಮ ಅಮ್ಮಗೆ ವಿಷಯ ತಿಳಿಸಿದ್ಲು, ನಾನು ಹೊಡೆದು ಬಂದ ಕ್ಷಣಕ್ಕೆ ಇವ್ರಿಗೆ ವಿಷಯ ಗೊತ್ತಾಗಿದೆ ಅಂತ ಹೇಳಿದ್ರೆ ಖಂಡಿತ ಇವರಿಬ್ರು ನಡುವೆ ಬೇರೆದೇ ರಿಲೇಶನ್ಶಿಪ್ ಇದೆ. ಇಷ್ಟೊಂದು ಕ್ಲೋಸ್ ಇವರಿಬ್ರು. ಹಾಗಿದ್ರೆ ಅವರಿಬ್ರು ಸೇರ್ಕೊಂಡು ಏನಾದ್ರೂ ಮಾಡ್ತಿರ್ಬಹುದಾ? ಇಲ್ಲಿ ಕಿಟ್ಟಿಗೆ ಆ ರೀತಿ ಆಗುದು, ಜೊತೆಗೆ ನಮ್ಮಿಬ್ರ ಮದುವೆ ಈ ರೀತಿ ಅಸಂಬದ್ಧ ಅಂತ ಹೇಳಿದ್ದು, ಇದೆಲ್ಲದ್ರಿಂದ ಇವರಿಬ್ರು ಕಿತಾಪತಿ ಏನಾದ್ರೂ ಇರಬಹುದಾ ಅನ್ನೋ ಅನುಮಾನ ಮೂಡುತ್ತೆ. ಮೊದಲು ಅದನ್ನೆಲ್ಲ ತಿಳ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ನಂತರ ಕಿಟ್ಟಿ ಕೂಡ ಇನ್ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಬರ್ತಾ ಇದ್ದಾರೆ. ಹಾಗಿದ್ರೆ ಅದರ ಜೊತೆಗೆ ಮತ್ತೊಂದು ಟ್ವಿಸ್ಟ್ ತಗೋತಾ ಇದೆ. ಈ ಕಡೆ ಮಾನ್ಯತಾ ಫ್ರೆಂಡ್ ಅಲ್ಲಿಗೆ ಬಂದಿದ್ದಾರೆ. ಜೊತೆಗೆ ಫಾರಿನಿಂದ ಅಬ್ರಾಡಿಂದ ಬಂದಂಥ ಆ ಫ್ರೆಂಡ್ ಸುಮ್ಮನೆ ಬಂದಿಲ್ಲ, ಖಂಡಿತ ಇಲ್ಲಿ ಆಸ್ತಿ ಹೊಡೆಯೋ ಪಕ್ಕ ಪ್ಲಾನ್ ಮಾಡ್ಕೊಂಡೆ ಬಂದಿದ್ದಾರೆ. ಜೊತೆಗೆ ಮಂಜುರಿ ಕೇಳ್ತಿದ್ದಾರೆ, ಏನಿದು ಮಾನ್ಯತಾ, ಫೈನಲಿ ಮದುವೆ ದಿನ ಬರ್ತದೆ, ಏನು ಮಾಡ್ತಿದ್ಯಾ ಅಂತ. ಏನಿಲ್ಲ, ಮದುವೆ ಮಾಡೋದು, ನನ್ನ ಮಗಳು ಅನ್ಕೊಂಡ್ಬಿಡ್ತಾಳೆ ನನ್ನ ಮದುವೆ ಹಾಗೆ ಹೀಗೆ ಅಂತ. ಖಂಡಿತವಾಗ್ಲೂ ಅವತ್ತು ಅವರ ಮತ್ತೆ ರಾಮಾಚಾರಿ ಮದುವೆ ಆಗೋದಿಲ್ಲ, ಎಲ್ಲ ಸುಮ್ಮನೆ ಮೇಲ್ನೋಟಕ್ಕಷ್ಟೇ. ಅಂದು ರಾಮಾಚಾರ್ಯ ಒಂದು ಸಾವಾಗತ್ತೆ, ಇಲ್ಲ ಅಂದರೆ ಅವನನ್ನು ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಅಂತಾರೆ. ಅಷ್ಟು ಸುಲಭಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಿದ್ರೆ, ಹೇಗೆ ಅಂತ ಹೇಳ್ತಿದ್ದೆ, ಎನ್ಕೌಂಟರ್ ಮಾಡಿ ಬಿಸಾಕ್ತಾರೆ ನನ್ನ ಫ್ರೆಂಡ್ ದೇವ್ ಅಂತ ಹೇಳ್ತಿದ್ದಾರೆ. ಹೌದಾ, ಆನಂತರ ಏನಾಗುತ್ತೆ ಅಂದಾಗ ಏನಾಗುತ್ತೆ, ಮದುವೆ ಮನೆಗೆ ಗಂಡು ಬರುವುದಿಲ್ಲ, ನನ್ನ ಚಾರು ಮದುವೆ ಅಲ್ಲೇ ನಿಂತು ಹೋಗುತ್ತೆ. ಆಗ ಯಾವನೋ ಒಬ್ಬ ಬಂದು ನಾನು ಬಾಳ್ಕೊಡ್ತೀನಿ ಅಂತ ಬರ್ತಾನೆ, ಅವನು ನನ್ನ ಸ್ಟೇಟಸ್ ಇರೋವನೇ ಆಗಿರ್ತಾನೆ. ಆಗ ನನ್ನ ಮಗಳಿಗೂ ಕೂಡ ಏನು ಮಾತಾಡೋಕ್ಕಾಗಲ್ಲ. ಜೈಶಂಕರ್ ಕೂಡ ಮಗಳು ವಿಧವೆ ಆಗ್ತಿದ್ದಾಳೆ ಅಂದ್ಕೊಂಡು ಅವನು ಕೂಡ ಸುಮ್ಮನೆ ಇರಬೇಕಾಗತ್ತೆ. ಎಲ್ಲ ಕೂಡ ನಾನು ಅನ್ಕೊಂಡಿದ್ದ ಪ್ರಕಾರನೇ ಆಗತ್ತೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಯಾರಿರ್ಬೋದು ಆ ಹುಡುಗ ಅಂತ ಮಂಜುರಿ ಕೇಳೋದಕ್ಕೆ, ಇನ್ನೂ ಕೂಡ ಯಾವ ಹುಡುಗ ಅಂತ ಗೊತ್ತಿಲ್ಲ, ಹುಡುಕ್ತಿದ್ದೀನಿ, ನನ್ನ ಸ್ಟೇಟಸ್ ಇರೋವನೇ ಆಗಿರಬೇಕು, ಅಲ್ಲಿಗೆ ಅವನು ಬರೋ ಹಾಗೆ ನಾನು ಮಾಡಿ ಅವತ್ತು ನಡೀತಿದ್ದ ಎಲ್ಲದಕ್ಕೂ ಕೂಡ ಸರಿಯಾಗಿ ಅವ್ನು ಬಂದು ನನ್ನ ಚಾರುನ ನನ್ನ ಬೇಬಿನ ಮದುವೆ ಆಗ್ತೀನಿ ಅಂತ ಹೇಳಬೇಕು, ಅವನ ಜೊತೆ ಅವಳು ಮದುವೆ ಆಗಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ ಏನಿರಬೇಕು ಅಂದಾಗ ಎಜುಕೇಟೆಡ್ ಆಗಿರಬೇಕು, ನಮ್ಮದೇ ಸ್ಟೇಟಸ್ಗೆ ಮ್ಯಾಚ್ ಆಗಬೇಕು. ಆದರೆ ಆ ಹುಡುಗ ಹೇಗೆ ಹುಡ್ಕೋದು ಅಂತಲೇ ತಲೆ ಕೆಟ್ಟೋಗಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಈ ಕಡೆ ಮಂಜನಿ ಅವರು, ಏನಿದು ಕೈಯಲ್ಲೇ ತುಪ್ಪ ಇಟ್ಕೊಂಡು ಎಲ್ಲ ಕಡೆ ಹುಡುಕ್ತಿದ್ಯಲ್ಲ ಅಂತ ಕೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ, ಕೈಯಲ್ಲೇ ತುಪ್ಪ ಇದೆಯಾ ಅಂದಾಗ, ಹೌದು ನನ್ನ ಮಗನೇ ಇದಾನಲ್ವ ದಿಗಂತ್, ಅವ್ನು ಚಾರುನ ಎಷ್ಟು ಪ್ರೀತಿ ಮಾಡ್ತಿದ್ದ ಗೊತ್ತಾ ಅಂತಾರೆ. ಹೌದಾ, ನಿನ್ನ ಮಗ ನನ್ನ ಚಾರುನ ಮದುವೆ ಆಗಿದೆ ಅಂತ ಹೇಳ್ತಿದ್ರೆ, ಹೌದು, ಅವನಿಗೆ ಒಂದು ಕ್ಷಣ ಈ ರೀತಿ ಚಾರುಗ ಆಗಿದೆ ಅಂತ ಗೊತ್ತಾದರೆ ಖಂಡಿತ ಅವ್ನು ಈಗಲೂ ಕೂಡ ಪ್ರೀತಿಯಿಂದಾನೆ ಅವಳನ್ನ ಮದುವೆ ಆಗ್ತಾನೆ. ಯಾಕಂದರೆ ಅವನಿಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಚಾರು, ಚಿಕ್ಕದ್ರಿಂದ ತುಂಬ ಪ್ರೀತಿ ಮಾಡ್ತಿದ್ದ. ಆದರೆ ನೀನೇ ಅಲ್ವಾ ನಿನ್ನ ಅಣ್ಣನ ಮಗನ ಜೊತೆ ಮದುವೆ ಮಾಡ್ತೀನಿ ಅಂದದ್ದು, ಅದಕ್ಕೋಸ್ಕರ ಅವನು ಕೂಡ ಸುಮ್ಮನೆ ಆಗಿಬಿಟ್ಟ. ನನ್ನ ಮಗನ ಕರಿತೀನಿ, ಖಂಡಿತ ಅವನು ಅವತ್ತು ಬಂದು ಮದುವೆ ಆಗ್ತಾನೆ ಅಂದಾಗ, ಹೌದಾ, ಆಗಿದ್ರೆ ತುಂಬಾ ಖುಷಿ ಆಗುತ್ತೆ. ಫ್ರೆಂಡ್ಸ್ ಆಗಿದ್ದು ನಾವು ಬೀಗ್ರಾಗ್ತಿದ್ದೀವಿ ಅಂದರೆ ನಾನು ಸುಮ್ಮನೆ ಇರ್ತೀನ, ಖಂಡಿತ ಅಂತ ಹೇಳ್ತಾರೆ. ಖಂಡಿತ ನಾನು ಇಲ್ಲಿಗೆ ಬಂದಿದ್ದೆ ನಿನ್ನ ತಲೆ ಕೆಡಿಸಿ ನಿನ್ನ ಆಸ್ತಿನ ನನ್ನ ಕೈವಶ ಮಾಡ್ಕೊಳ್ಳೋದಕ್ಕೆ. ಚಾರುನ ಮದುವೆ ಕ್ಯಾನ್ಸಲ್ ಮಾಡಿಸಿ ಇಷ್ಟೆಲ್ಲ ಪ್ಲಾನ್ ಮಾಡಿದೆ, ನನ್ನ ಮಗನ ಜೊತೆ ಅವಳು ಮದುವೆ ಮಾಡಿಸಿ ನಿನ್ನ ಮತ್ತು ನಿನ್ನ ಚಾರು ಇಬ್ಬರ ಆಸ್ತಿನ ಕೂಡ ನಾವು ಹೊಡ್ಕೊಂಡು ನಿಮ್ಮಿಬ್ಬರನ್ನ ಕೂಡ ಕೈಗೊಮ್ಮೆ ಮಾಡ್ಕೊಳ್ಳೋದಕ್ಕೆ ಅಂತ ಮಂಜುರಿ ಹೇಳ್ತಿದ್ದಾರೆ. ಆದರೆ ಮಾನ್ಯತೆಗಿದ್ದು ಯಾವುದು ಗೊತ್ತಿಲ್ಲ, ಒಟ್ಟಾನೆ ನನ್ನ ಮಗಳನ್ನ ಸ್ಟೇಟಸ್ ಇರೋ ಹುಡುಗಂಗೆ ಮದುವೆ ಮಾಡಿಸ್ಬೇಕು ಅಂತ. ಮದುವೆ ದಿನ ಬರ್ತಾನಲ್ವ, ಆಮೇಲೆ ಬರ್ದೆ ಕೈ ಕೊಟ್ರೆ ಎಲ್ಲ ಪ್ಲಾನ್ ಉಲ್ಟಾ ಆಗುತ್ತೆ ಅಂತ ಮಾನ್ಯತೆ ಹೇಳ್ತಿದ್ರೆ, ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ, ಆಲ್ರೆಡಿ ನನ್ನ ಮಗ ಅಲ್ಲಿಂದ ಹೊರಟಾಗಿದೆ ಅಂತ ಹೇಳ್ತಾರೆ. ಹಾಗಿದ್ರೆ ಕಾರಲ್ಲಿ ಫೈನಲಿ ಅವರ ಮಗ ದಿಗಂತ್ ಎಂಟ್ರಿ ಕೊಡ್ತಿದ್ದಾರೆ. ಅವರ ಎಂಟ್ರಿ ಅಂತೂ ಈ ಕಡೆ ಕಿಟ್ಟಿ ಜೊತೆಗೆ ಅವರ ಎಂಟ್ರಿ ಆಗ್ತದೆ. ಏನಪ್ಪಾ ಇದು ಕಿಟ್ಟಿ ಜೊತೆಗೆ ಎಂಟ್ರಿ ಹೇಗೆ ಅಂತ ಅನ್ಕೋತಿದ್ರೆ, ಆ ಕಾರಲ್ಲಿ ಬರ್ತಿರ್ಬೇಕಿದ್ರೆ ಕಿಟ್ಟಿ ಲಿಫ್ಟ್ ಕೇಳುವುದಕ್ಕೆ ಕಾರನ್ನು ಸ್ಟಾಪ್ ಮಾಡ್ತಾರೆ. ಏನ್ರಿ ಸನ್ಯಾಸಿಗಳೇ, ನಿಮ್ಮ ಲಿಫ್ಟ್ಗೆ ನನ್ನ ಕಾರೇ ಬೇಕಿತ್ತ, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲ ಹೋಗ್ಬೇಕು ಅಂದಾಗ ಇಲ್ಲೇ ಪಕ್ಕದ ದೇವಸ್ಥಾನಕ್ಕೆ ಅಂತಾರೆ. ಹೌದಾ, ಸನ್ಯಾಸಿಯಾಗಿದ್ಕೊಂಡು ಇಂಥ ದೊಡ್ಡ ಲಕ್ಸುರಿ ಕಾರ್ನಲ್ಲಿ ಲಿಫ್ಟ್ ಕೇಳ್ತಿದ್ರಲ್ಲ ಅಂತ ಕೇಳ್ತಿದ್ರೆ, ನನ್ನ ಲಕ್ಸುರಿ ಕಾರು ಅದು ಇದು ಅಲ್ಲ, ಲಿಫ್ಟ್ ಆಗಬೇಕು ಅಂದರೆ ಯಾವ ಕಾರ್ ಆದರೆ ಏನು, ನಾನು ಸನ್ಯಾಸಿ ಅಲ್ಲ, ಜಸ್ಟ್ ಬ್ರಹ್ಮಚಾರಿ ಅಷ್ಟೇ ಅಂತ ಹೇಳ್ತಾರೆ. ಹೌದಾ, ಸರಿ ಆಯಿತು, ನಾನು ನನ್ನ ಫ್ರೆಂಡ್ ಮದುವೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ, ಹೌದಾ, ಮದುವೆ ಸರಿಯಾಗಿ ಆಗಲಿ ಚೆನ್ನಾಗಾಗಲಿ ಅಂತ ಹೇಳಿದ್ರೆ,
ಚೆನ್ನಾಗಾಗ್ಲಿ ಅಂತ ಹೇಳ್ಬೇಡ್ರಿ, ಮದ್ವೆ ನಿಂತೋಗ್ಲಿ ಅಂತ ಕಾಯ್ತಿದ್ದೀನಿ ಅಂತಾರೆ. ಏನ್ ಮಾತಾಡ್ತಿದ್ರಾ ನೀವು? ಈ ರೀತಿ ಯಾರಾದ್ರೂ ಶುಭದಲ್ಲಿ ಮಾತಾಡ್ತಾರಾ ಅಂದ್ರೆ, ಅಯ್ಯೋ ಅವಳನ್ನ ನಾನು ಚಿಕ್ಕದ್ರಿಂದ ಎಷ್ಟು ಪ್ರೀತಿ ಮಾಡ್ತಿದ್ದೆ ಗೊತ್ತಾ, ಕೊನೆ ಚಾನ್ಸ್ ಆದ್ರೂ ಸಿಗತ್ತೆ, ಮದ್ವೆ ದಿನ ಗಂಡು ಬರ್ದೆ ಮದ್ವೆ ನಿಂತೋದ್ರೆ ನಾನು ಮದ್ವೆ ಆಗ್ಬೋದು ಅನ್ನೋ ಹೋಪ್ಸ್ ಅಲ್ಲಿ ಹೋಗ್ತಿದ್ದೀನಿ ಅಂದಾಗ, ಈ ರೀತಿ ಎಲ್ಲ ಪ್ರೀತಿ ಅನ್ನೋದು ತನ್ನಿಂದ ತಾನೇ ಬರಬೇಕು, ಈ ರೀತಿ ಒತ್ತಡದಿಂದ ಆಗ್ಬಾರ್ದು ಅಂದಾಗ, ಪ್ರೀತಿ ಮಾಡ್ಬೇಕಾದ್ರೆ ಈ ಒಂದು ಆದರ್ಶ ತತ್ವಗಳು ಯಾವುದು ಕೂಡ ತಲೆಗೆ ಹೋಗಲ್ಲ ಕಣ್ರಿ ಅಂತಾರೆ. ಸರಿ ಆಯ್ತು ಗಾಡಿ ನಿಲ್ಸಿ ಅಂತ ಹೇಳಿದಾಗ ಯಾಕೇನು ಅಂದಾಗ ದೇವಸ್ಥಾನ ಬಂತು ಅಂತಾರೆ. ಹಾಗಿದ್ರೆ ಇಲ್ಲಿ ಕಿಟ್ಟಿ ದಾರಿ ಮಧ್ಯದಲ್ಲಿ ಸಿಕ್ಕಿದ್ದು ಬೆಂಗಳೂರಿಗೆ ಬಂದ್ಬಿಟ್ಟಿದ್ದಾರೆ ಅಂತ ಅನುಮಾನ ಬರುತ್ತೆ. ಇನ್ನೂ ಕೂಡ ಖಾತ್ರಿ ಇಲ್ಲ. ಫೈನಲಿ ಇಲ್ಲಿ ನಾರಾಯಣಾಚಾರ್ ಮತ್ತೆ ಜಯಶಂಕರ್ ಮಾತನಾಡ್ತಿದ್ದಾರೆ. ಈ ಕಡೆ ತುಂಬಾ ಖುಷಿಯಾಗಿದ್ದಾರೆ ಇಬ್ರು ಕೂಡ. ನಮ್ಮ ಮಹಾಲಕ್ಷ್ಮಿ ಮನೆಗೆ ಬಂದ್ರೆ ಸಾಕು ಅಂತ ಕಾಯ್ತಿದ್ದಾರೆ. ಮದ್ವೆ ಕಾರ್ಯ ಎಲ್ಲಾನು ಕೂಡ ರಾಮಾಚಾರ್ಯನೇ ನೋಡ್ಕೊತಿದ್ದಾನೆ ಅಂದಾಗ, ನಮ್ಮ ಮಗಳು ಆ ಮನೇಲಿದ್ದಾಳೆ, ನೀವೇನೂ ಕೂಡ ತಪ್ಪು ತಿಳ್ಕೊಳ್ದೆ ಸಹಾಯ ಏನಾದ್ರು ಬೇಕಿದ್ರೆ ಕೇಳಿ ಅಂದಾಗ, ಏನೂ ಬೇಡ ರಾಮಾಚಾರಿ ಎಲ್ಲ ಕೂಡ ಮಾಡ್ತಿದ್ದಾನೆ, ಮಹಾಲಕ್ಷ್ಮಿನ ನಮ್ಮ ಮನೆ ಕಳ್ಸಿಕೊಟ್ರೆ ಅಷ್ಟೇ ಸಾಕು ಅಂತ ಹೇಳ್ತಿದ್ರೆ, ಖಂಡಿತ ಅಂತ ಹೇಳಿ ಇಬ್ರು ಖುಷಿಯಿಂದ ಮಾತಾಡಿದ್ರೆ, ಈ ಕಡೆ ವೈಶಾಖಗಂತೂ ಕೆನ್ನೆ ಊದ್ ಹೋಗಿದೆ. ಇಲ್ಲಿ ಗಂಡ ಬಂದಿದ್ದೆ ಬಿಸಿನೀರ್ ಶಾಖನ ಕೊಡ್ತಿದ್ದಾರೆ. ಈ ಬಿಸಿನೀರ್ಗೆಲ್ಲ ಬಗ್ಗೋದಿಲ್ಲ, ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತಿದ್ದಾರೆ, ಮೂಳೆನೆ ಮುರಿದೋಗಿದೆ ಅಂತ ಅನ್ಸುತ್ತೆ. ಎಲ್ಲಿಂದ ಆಯ್ತು? ನಿಜ ಚಾರು ಬಂದಿಲ್ಲ, ಚಾರು ಬರೋಕ್ ಸೇಕ್ ಸಾಧ್ಯ? ನಿಜ ಹೇಳು, ನಾನು ಯಾರಿಗೂ ಹೇಳೋದಿಲ್ಲ. ಹೇಗಾಯ್ತು? ಕೆಳಗಡೆ ಬಿದ್ದುಬಿಟ್ಟೆ, ಆದ್ರೆ ಕೆಳಗಡೆ ಬಿದ್ರು ಇಂಥ ಗಾಯ ಆಗೋದಿಲ್ವಲ್ಲ, ಹೊಡೆದ್ರು ಇಂಥ ಗಾಯ ಆಗೋದಿಲ್ವಲ್ಲ, ಹೇಗಿದೆಲ್ಲ ಆಯ್ತು ಅಂತ ಹೇಳಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದು ಗಾಯನ ರೆಡಿ ಮಾಡೋಕೆ ಮುಂದಾಗ್ತಿದ್ದಾರೆ. ಈ ಕಡೆ ಮೊದಲು ಹೋಗಿ ಗಾಯ ವಾಸಿ ಆಗೋದಲ್ಲ, ನಿಮ್ಮನ್ನು ನೋಡ್ತಿದ್ರೆ ಗಾಯ ಮತ್ತಷ್ಟು ರಣಗಾಯ ಆಗ್ಬಿಡುತ್ತೆ ಅಂತ ವೈಶ್ವಕ ಕೋಪ ಮಾಡ್ಕೋತಾರೆ. ನಂತರ ಇದೆಲ್ಲ ಆಗತ್ತೆ. ಫೈನಲಿ ಇಲ್ಲಿ ಅನ್ಯತಾ ಮತ್ತೆ ಮಂಜುರಿ ಮಾತಾಡ್ಬೇಕಿದ್ರೆ ಚಾರು ಬರ್ತಾರೆ. ನಿನ್ ಮದ್ವೆ ಅಂತ ಎಷ್ಟು ಖುಷಿ ಆಗ್ತದೆ ಗೊತ್ತಾ, ನಿನ್ ಮದ್ವೆ ಅಟೆಂಡ್ ಮಾಡೋಕೆ ನಾನು ಅಬ್ರಾಡ್ ಇಂದಾನೆ ಬಂದಿದ್ದೀನಿ, ನಿನ್ ಮದ್ವೆ ಮುಗಿಸ್ಕೊಂಡೇ ಹೋಗ್ತೀನಿ ಅಂತಾರೆ. ಖಂಡಿತ ಆಂಟಿ ಅಂತ ಹೇಳ್ತಿದ್ದಾಳೆ ಚಾರು ಕೂಡ. ಜೊತೆಗೆ ಲವ್ ಮ್ಯಾರೇಜ್ ಅಂದಾಗ, ಹೌದು ನನಗೆ ಲವ್ ಮ್ಯಾರೇಜು, ಬಟ್ ಅವ್ರಿಗೆ ಮದ್ವೆ ಆದ್ಮೇಲೆ ಲವ್ ಆಗಿರೋ ಮ್ಯಾರೇಜು ಅಂತ ಹೇಳ್ತಿದ್ರೆ, ಈ ಕಡೆ ಏನ್ ಹೇಳ್ತಿದ್ಯಾ ನೀನು ಅಂದಾಗ, ಅರ್ಥ ಆಗೋರ್ಗೆ ಅರ್ಥ ಆಗತ್ತೆ ಅಂತ ಚಾರು ಹೇಳಿ ಹೋಗ್ತಾಳೆ. ಪಾಪ ನನ್ನ ಮಗಳು ಮದ್ವೆ ಆಗತ್ತೆ ಅಂತ ತುಂಬಾ ಖುಷಿಯಾಗಿದ್ದಾಳೆ, ಅವಳಿಗೆ ಪಾಪ ಗೊತ್ತಿಲ್ಲ ನಮ್ಮ ಪ್ಲಾನ್ ಏನು ಅನ್ನೋದು ಅಂತ ಹೇಳ್ತಾ ಇದ್ದಾರೆ ಈ ಕಡೆ ಮಾನ್ಯತಾ. ನಂತರ ಈ ಕಡೆ ಮಂಜುರಿ ಮಾನ್ಯತಾ ಸೇರ್ಕೊಂಡು ಅವರ ಮಗನ ಕರ್ಸೋದ್ರ ಮುಖಾಂತರ ಈ ಮದ್ವೆನ ನಿಲ್ಸಿ ಚಾರು ಜೊತೆ ದಿಗಂತ್ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಆ ದಿಗಂತ್ ಒಂದು ಫುಲ್ ಈಗಲೇ ಕ್ಲೀನ್ ಬೋಲ್ಡ್ ಆಗಿ ಮದ್ವೆ ನಿಂತು ನಾನು ಮದ್ವೆ ಆದ್ರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಆ ಕಡೆ ಕಿಟ್ಟಿ ಎಂಟ್ರಿ ಕೊಡ್ತಾ ಇದ್ರೆ, ಮದ್ವೆ ದಿನ ಮದ್ವೆ ಸಂಭ್ರಮ ಬಂದೇ ಬಿಟ್ಟಿದೆ, ಮನೆಯಲ್ಲೆಲ್ಲ ತರಲಿಯು ತೋರಣಗಳಿಂದ ಸಂಭ್ರಮದಿಂದ ಮನೆ ಮಾಡಿದ. ಜೊತೆಗೆ ಈ ಕಡೆ ನಾರಾಯಣಾಚಾರ್ ಎಲ್ಲರೂ ಕೂಡ ತುಂಬ ಮುದ್ದಾಗಿ ಮದುವೆಗೆ ಸಂಭ್ರಮಕ್ಕೆ ರೆಡಿ ಆಗಿದ್ರೆ, ಈ ಕಡೆ ವೈಶ್ವಕ ಅಂತೂ ಮದ್ವೆ ನಡೆಯುತ್ತೆ ಅಂತ ಕಾಯ್ತಾ ಇದ್ದೀರಾ, ಯಾವುದೇ ಕಾರಣಕ್ಕೂ ಮದ್ವೆನೂ ನಡೆಯಲ್ಲ ಏನೂ ನಡೆಯಲ್ಲ ಅಂತ ಹೇಳ್ತಿದ್ರೆ, ಈ ಕಡೆ ರಾಮಾಚಾರಿ ಮದುಮಗನಾಗಿ ಎಂಟ್ರಿ ಕೊಡ್ತಿದ್ರೆ, ಏನಿದು ಅಣ್ಣನ ಮುಖದಲ್ಲಿ ಕಳೆನೇ ಕಾಣಿಸ್ತಿಲ್ವಲ್ಲ, ಅದಕ್ಕೇನೆ ನೋಡು ತನಕ ಕಳೆ ಬರುವುದಿಲ್ಲ ಅನ್ಸುತ್ತೆ ಅಂತ ಶ್ರುತಿ ಹೇಳ್ತಿದ್ದಾಳೆ. ನಂತರ ಈ ಕಡೆ ಕಿಟ್ಟಿ ಬರ್ತಾನಲ್ವಪ್ಪ ಅಂದಾಗ, ಕಿಟ್ಟಿ ಬಂದೇ ಬರ್ತಾನಮ್ಮ, ನೀನೇನು ಯೋಚನೆ ಮಾಡಬೇಡ, ಕಿಟ್ಟಿ ಬರೋ ತನಕ ಈ ಮದ್ವೆನೇ ನಡೆಯೋದಿಲ್ಲ ಅಂತ ಹೇಳ್ತಾರೆ. ಬಿಕಾಸ್ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂದಾಗ ಗೊತ್ತಾಗ್ತದೆ ಇಲ್ಲಿ ಕಿಟ್ಟಿ ಇದೇ ಬೆಂಗಳೂರಲ್ಲಿ ಮದ್ವೆ ನಡೀತಿರೋ ದೇವಸ್ಥಾನಕ್ಕೆ ಹೋಗ್ತಿರ್ಬಹುದು, ಅಲ್ಲಿ ಚೌಟ್ರಿ ಇರಬಹುದು. ಜೊತೆಗೆ ಇದೆಲ್ಲ ಆಗೋದ್ರ ಜೊತೆಗೆ ಈ ಕಡೆ ಅಣ್ಣ ಅದಕ್ಕೆ ಆಶೀರ್ವಾದನ ಕೂಡ ತಗೋ ಅಂತಾರೆ. ಅಣ್ಣ ಕೂಡ ಆಶೀರ್ವಾದ ಮಾಡ್ತಾರೆ ಮನ್ಸಿಂದಾನೆ. ನಂತರ ಈ ಕಡೆ ಕಿಟ್ಟಿ ಬರ್ತಾನೆ. ಹೇಗೆ ಬರ್ತಾನೆ? ಸತ್ತೋಗಿರೋನು, ಅವನು ಬರಲ್ಲ, ಮದ್ವೆನೂ ನಡೆಯೋದಿಲ್ಲ. ಖಂಡಿತವಾಗ್ಲೂ ರಾಮಾಚಾರಿ ಕರೆಕ್ಟ್ ಆಗಿ ಹೇಳ್ದೆ ನೀನು, ನಿನ್ ಮದ್ವೆ ಅಂತೂ ನಡೆಯೋದಿಲ್ಲ ಅಂತ ಹೇಳ್ತಾರೆ. ನಂತರ ಎಲ್ಲರೂ ಕೂಡ ಕಾರ್ ಬಂತು ಅಂತ ಹೋದ್ರೆ, ಈ ಕಡೆ ನಾರಾಯಣಾಚಾರ್ಗೆ ಏನ್ ನಾಡಿ ಮದ್ವೆ ನಡೀತಿದೆ ಅಂತ ಖುಷಿ ಆಗಿದೆಯಾ, ಚಾರು ಮನೆಗೆ ಬರ್ತಾಳೆ ಅಂತ, ಅದೆಲ್ಲ ನಿನ್ ಕನಸು ಅಷ್ಟೇ, ಯಾವುದೇ ಕಾರಣಕ್ಕೂ ನಿನ್ ಚಾರು ಈ ಮನೆಗೆ ಬರೋದು ಇಲ್ಲ, ಯಾಕಂದ್ರೆ ಮದ್ವೆನೇ ನಡೆಯೋದಿಲ್ಲ. ನೀವೆಲ್ಲ ಅನ್ಕೊಂಡಿದ್ರಲ್ವಾ ಈ ಮದ್ವೆ ನಡೆಯುತ್ತೆ ಹಾಗೆ ಹೀಗೆ ಅಂತ, ಅಲ್ಲಿ ನಡೆಯೋದೇ ಬೇರೆ, ಅದು ನಿನಗೆ ಗೊತ್ತಿದೆಯಾ, ಬೇರೆ ಪ್ಲಾನೇ ಆಗಿದೆ, ಪಕ್ಕಾ ಪ್ಲಾನ್ ನಡೀತಿದೆ ಅಂತ ಹೇಳ್ತಾರೆ. ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡು ಅಂತ ಹೇಳಿ ಹೋದ್ರೆ, ಈ ಒಂದು ಕೆಟ್ಟದನ್ನ ಸಂಹಾರ ಮಾಡೋಕೆ ದೇವ್ರೆ ನೀನೇ ಬರಬೇಕು, ದೇವ್ರೆ ನೀನೇ ಬಂದು ಇವ್ರನ್ನೆಲ್ಲರೂ ಕೂಡ ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರನ್ನ ರಕ್ಷಿಸುವಂತ ನಾರಾಯಣಾಚಾರ್ಯಗಳು ಕೇಳ್ಕೊತಾರೆ. ಹಾಗಿದ್ರೆ ಏನಾಗ್ತದೆ? ಈ ಕಡೆ ದಿಗಂತ್ ಕೂಡ ಎಂಟ್ರಿ ಕೊಡ್ತಿದ್ದಾರೆ. ಮದುವೆ ಮನೆ ಸಂಭ್ರಮ ಎಲ್ಲೇ ಮೀರಿದೆ. ಜೊತೆಗೆ ಮದುವೆ ದಿನ ಬಂದಿದೆ, ಚಾರು ಮದುವೆ ನಡೀತಾ ಇದೆ. ಕಿಟ್ಟಿ ಎಂಟ್ರಿ ಕೊಡ್ತಿದ್ದಾರೆ. ಅದ್ರ ಜೊತೆಗೆ ದೇವ ಎನ್ಕೌಂಟರ್ ಮಾಡ್ಲಿಕ್ಕೆ ಕಿಟ್ಟಿ ರಾಮಾಚಾರಿನ ರೆಡಿ ಆಗಿದ್ದಾರೆ. ಇದು ಎಲ್ಲದರ ನಡುವೆ ಏನೆಲ್ಲ ಆಗ್ಬೋದು, ಏನೆಲ್ಲ ಆಗತ್ತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿಬೇಡಿ.